ಸತತ 7 ಗಂಟೆಯಿಂದಲೂ ಕೂಡ ನಾಗೇಂದ್ರ ನಿವಾಸದಲ್ಲಿ ಇಡಿ ಅಧಿಕಾರಿಗಳು ತಲಾಶ್ ಮುಂದುವರಿಸಿದ್ದಾರೆ. ಬೆಂಗಳೂರಿನ 4 ಜಾಗ ಸೇರಿದಂತೆ ಬಳ್ಳಾರಿಯಲ್ಲೂ ಕೂಡ ಇಡಿ ಅಧಿಕಾರಿಗಳು ಶೋಧ ಕಾರ್ಯಾಚರಣೆ ಮುಂದುವರಿಸಿದ್ದಾರೆ. ವಾಲ್ಮೀಕಿ ಹಗರಣ ಸಂಬಂಧ ಮಹತ್ವದ ದಾಖಲೆಗಳಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಅಧಿಕಾರಿಗಳು ಈಗಾಗಲೇ ಒಂದಷ್ಟು ಡಾಕ್ಯುಮೆಂಟ್ಸ್ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸತತ 7 ಗಂಟೆಯಿಂದ ಕೂಡ ನಾಗೇಂದ್ರ ಮನೆಯಲ್ಲಿ ದಾಳಿಯನ್ನ ಮುಂದುವರಿಸಿದ್ದಾರೆ. ಬಿಇಎಲ್ ರಸ್ತೆಯ ಅಪಾರ್ಟ್ಮೆಂಟ್ನಲ್ಲೇ ಇರುವಂತಹ ನಾಗೇಂದ್ರ ಇವತ್ತು ವಿಚಾರಣೆಗೆ ಬರೋದು ಕೂಡ ಹೇಳಿದ್ರು. ಹಾಗಾಗಿ ಅಲ್ಲೇ ಉಳ್ಕೊಂಡಿದ್ದಾರೆ. ನಾಗೇಂದ್ರ ಸೇರಿದಂತೆ ಕುಟುಂಬಸ್ಥರ ಮೊಬೈಲ್ ಅನ್ನ ಈಗಾಗಲೇ ಇಡಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಅತ್ತ ಬಳ್ಳಾರಿಯ ನಾಗೇಂದ್ರ ನಿವಾಸದಲ್ಲೂ ಕೂಡ ಬಳ್ಳಾರಿಯಲ್ಲಿ ಇರುವಂತಹ ನಿವಾಸದಲ್ಲೂ ಕೂಡ ಇಡಿ ಅಧಿಕಾರಿಗಳು ಶೋಧವನ್ನ ಮುಂದುವರಿಸಿದ್ದಾರೆ. ಕಾರ್ ಡ್ರೈವರ್, ಮನೆ ಕೆಲಸಗಾರರ ಅಕೌಂಟ್ ಅನ್ನು ಕೂಡ ಜಾಲಾಡ್ತಾ ಇದ್ದಾರೆ. ಈ ರೀತಿ ಹಗರಣದಿಂದ ಟ್ರಾನ್ಸ್ಫರ್ ಆಗಿರುವಂತಹ ಹಣ ಅವರ ಅಕೌಂಟ್ಗೆ ಏನಾದರೂ ಹೋಗಿದ್ಯಾ ಅನ್ನುವಂಥ ಕಾರಣಕ್ಕೆ ಅವರ ಅಕೌಂಟ್ ಅನ್ನು ಕೂಡ ಜಾಲಾಡ್ತಾ ಇದ್ದಾರೆ. ಇವತ್ತು ಎಸ್ಐಟಿ ತನಿಖೆಗೆ ಹಾಜರಾಗಬೇಕಾಗಿದ್ದಂಥ ಮಾಜಿ ಸಚಿವ ನಾಗೇಂದ್ರ ಇವತ್ತು ಎಸ್ಐಟಿ ತನಿಖೆಗೆ ಹಾಜರಾಗಬೇಕಾಗಿದೆ. ನಿನ್ನೆ ಕೂಡ ತನಿಖೆಯನ್ನ ಎದುರಿಸಿದ್ರು. ಸತತ 8 ಗಂಟೆಗಳ ಕಾಲ ನಿನ್ನೆ ವಿಚಾರಣೆಯನ್ನು ನಡೆಸಲಾಗಿತ್ತು. ಆ ವಿಚಾರಣೆಯನ್ನು ಫೇಸ್ ಮಾಡಿದ್ರು. ಅದಾದ ಬಳಿಕ ಬೆಳಗ್ಗೆನೆ ಮಾಜಿ ಸಚಿವ ನಾಗೇಂದ್ರಗೆ ಇಡಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಮಾಜಿ ಸಚಿವ ಆಗಿರುವಂಥ ನಾಗೇಂದ್ರ ಅಪಾರ್ಟ್ಮೆಂಟ್ ಸೇರಿದಂತೆ ಬೆಂಗಳೂರಿನಲ್ಲಿರುವಂಥ ಅಪಾರ್ಟ್ಮೆಂಟ್ ಸೇರಿದಂತೆ ಬಳ್ಳಾರಿಯಲ್ಲಿರುವಂಥ ನಿವಾಸ, ಅದೇ ರೀತಿಯಾಗಿ ಮಲ್ಲೇಶ್ವರಂ, ಮತ್ತಿಕೆರೆ ಸೇರಿದಂತೆ ಒಟ್ಟು 4-5 ಕಡೆ ಈಗಾಗಲೇ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಸತತ 7 ಗಂಟೆಯಿಂದ ಕೂಡ ಬಳ್ಳಾರಿಯ ನಾಗೇಂದ್ರ ನಿವಾಸದಲ್ಲಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ಮುಂದುವರಿಸಿದ್ದಾರೆ. ಅಲ್ಲಿ ಮನೆಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಕೆಲಸಗಾರರು, ಅದೇ ರೀತಿಯಾಗಿ ಕಾರ್ ಡ್ರೈವರ್ ಅವರು ಎಲ್ಲರ ಮೊಬೈಲನ್ನು ಕೂಡ ಚೆಕ್ ಮಾಡಿದ್ದಾರೆ. ಹಾಗೆ ಅವರ ಅಕೌಂಟ್ಗಳನ್ನು ಕೂಡ ಪರಿಶೋಧನೆ ನಡೆಸಿದ್ದಾರೆ. ಈ ಮೂಲಕ ಈ ಒಂದು ಹಗರಣಕ್ಕೆ, ಮಹರ್ಷಿ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡಾಕ್ಯುಮೆಂಟ್ಸ್ ಲಭ್ಯವಾಗಬಹುದು, ಏನೆಲ್ಲ ಮಾಹಿತಿ ಲಭ್ಯ ಆಗಬಹುದು ಅನ್ನುವಂಥ ಕಾರಣಕ್ಕೆ ಇಡಿ ಅಧಿಕಾರಿಗಳು ಈಗಾಗಲೇ ಜಾಲಾಡ್ತಾ ಇದ್ದಾರೆ. ನಾಗೇಂದ್ರ ಅವರ ಮನೆ, ಕಚೇರಿ ಸೇರಿದಂತೆ ಅಪಾರ್ಟ್ಮೆಂಟ್ಗಳ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸುವ ಮೂಲಕ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಹಣ ಇರಬಹುದು, ಅದೇ ರೀತಿಯಾಗಿ ಡಾಕ್ಯುಮೆಂಟ್ಸ್ ಇವುಗಳನ್ನು ಕಲೆ ಹಾಕುವಂಥ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿರುವಂಥದ್ದು. ಈಗಾಗಲೇ ರಾಜ್ಯದಲ್ಲಿ ಎಸ್ಐಟಿ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ. ಅದರ ಮಧ್ಯದಲ್ಲೇ ಇಡಿ ಅಧಿಕಾರಿಗಳು ಎಂಟ್ರಿ ಕೊಟ್ಟು ಬೆಳಗ್ಗೆಯಿಂದ ಅಧಿಕಾರಿಗಳ ಅಂದರೆ ಈ ನಿಗಮಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಹೆಸರೇನು ಕೇಳಿ ಬರ್ತಿದೆಯಲ್ಲ ಅವರ ಮನೆಗಳ ಮೇಲೆ ದಾಳಿ ಮುಂದುವರಿಸಿದ್ದಾರೆ. ಇತ್ತ ಮತ್ತಿಕೆರೆಯ ಐಸಿಐಸಿಐ ಬ್ಯಾಂಕ್ಗೆ ನಾಗೇಂದ್ರ ಪಿಎಯನ್ನ ಕರೆತಂದಿದ್ದಾರೆ ಇಡಿ ಅಧಿಕಾರಿಗಳು. ಐಸಿಐಸಿಐ ಬ್ಯಾಂಕ್ ವಹಿವಾಟಿನ ಬಗ್ಗೆ ಆಪ್ತ ಸಹಾಯಕನಿಂದ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಮತ್ತಿಕೆರೆಯ ಐಸಿಐಸಿಐ ಬ್ಯಾಂಕ್ಗೆ ನಾಗೇಂದ್ರ ಪಿಎನನ್ನ ಕರ್ಕೊಂಡು ಬಂದಿದ್ದಾರೆ, ಆಪ್ತನನ್ನ. ಆ ಮೂಲಕ ಈ ಬ್ಯಾಂಕ್ನಲ್ಲಿ ಇದ್ದಂಥ ವ್ಯವಹಾರಗಳ ಬಗ್ಗೆ ಮಾಹಿತಿ ಪಡ್ಕೊಳ್ತಾ ಇದ್ದಾರೆ. ಇನೋವಾ ಕಾರಿನಲ್ಲಿ ಕರ್ಕೊಂಡು ಬಂದಿದ್ದಾರೆ. ಬ್ಯಾಂಕ್ನಲ್ಲಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಮತ್ತಿಕೆರೆಯಲ್ಲಿರುವಂಥ ಐಸಿಐಸಿಐ ಬ್ಯಾಂಕ್ಗೆ ಕರ್ಕೊಂಡು ಬಂದು ಈಗ ಈ ಒಂದು ವಹಿವಾಟು ಏನಿದೆ ಅದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಐಸಿಐಸಿಐ ಬ್ಯಾಂಕ್ನ ವ್ಯವಹಾರಗಳ ಬಗ್ಗೆ ಮಾಹಿತಿ ಪಡ್ಕೊಳ್ತಾ ಇದ್ದಾರೆ. ಈ ಮಾರ್ಚ್ 4ನೇ ತಾರೀಕಿನಂದು ಏನು ಈ ಪ್ಯಾರಲಲ್ ಅಕೌಂಟನ್ನು, ಯೂನಿಯನ್ ಬ್ಯಾಂಕ್ ಅಕೌಂಟನ್ನು ಓಪನ್ ಆಗಿತ್ತಲ್ಲ, ಅವತ್ತಿನಿಂದ ಇಲ್ಲಿವರೆಗೂ ಕೂಡ ಈ ಐಸಿಐಸಿಐ ಬ್ಯಾಂಕ್ನ ವಹಿವಾಟಿನ ಲೆಕ್ಕವನ್ನು ಕೂಡ ಪಡ್ಕೊಳ್ಬಹುದು ಅನಿಸುತ್ತೆ. ಮಾಹಿತಿಯನ್ನು ಅಂದರೆ ಈ ಎಂಟ್ರಿ ಮಾಡಿಕೊಳ್ಳುವ ಮೂಲಕ ಯಾರಿಂದ ಅಕೌಂಟ್, ಯಾವ ಅಕೌಂಟಿಂದ ಎಷ್ಟು ಟ್ರಾನ್ಸ್ಫರ್ ಆಗಿತ್ತು, ಯಾವಾಗ ಟ್ರಾನ್ಸ್ಫರ್ ಆಗಿತ್ತು, ಆ ಅಕೌಂಟ್ ಯಾರ್ದು, ಅದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ಈಗಾಗಲೇ ಇಡಿ ಅಧಿಕಾರಿಗಳು ನಾಗೇಂದ್ರ ಅವರ ಆಪ್ತ ಸಹಾಯಕನನ್ನು ಕರ್ಕೊಂಡು ಬಂದಿದ್ದಾರೆ. ಐಸಿಐಸಿಐ ಬ್ಯಾಂಕ್ ವಹಿವಾಟಿನ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ಅಂತ ಈಗಾಗಲೇ ಬ್ಯಾಂಕ್ ವ್ಯವಹಾರ ಅಂತ ಬಂದಾಗ ಪ್ಯಾರಲಲ್ ಆಗಿ MG ರೋಡ್ನಲ್ಲಿ ಒಂದು ಯೂನಿಯನ್ ಬ್ಯಾಂಕ್ನಲ್ಲಿ ಅಕೌಂಟನ್ನು ಓಪನ್ ಮಾಡಲಾಗಿತ್ತು. ಅದಕ್ಕೂ ಕೂಡ ಯಾವುದೇ ನಿರ್ದೇಶಕರ ಬಹುಮತ ಇಲ್ಲದೆ ಅಥವಾ ಅವರ ಅನುಮತಿ ಇಲ್ಲದೆ ಅಕೌಂಟ್ ಓಪನ್ ಮಾಡಿದ್ದಾರೆ ಎನ್ನುವಂಥ ಆರೋಪ ಕೂಡ ಇದೆ. ಅದೇ ರೀತಿಯಾಗಿ ಇತ್ತ ಐಸಿಐಸಿಐ ಬ್ಯಾಂಕ್ನಲ್ಲಿ ನಡೆದಿರುವಂಥ ವ್ಯವಹಾರಗಳ ಬಗ್ಗೆ ಕೂಡ ಇಡಿ ಅಧಿಕಾರಿಗಳು ಕಣ್ಣಿಟ್ಟಿದ್ದಾರೆ. ಹಾಗಾಗಿನೇ ಬ್ಯಾಂಕ್ಗೆ ಈಗ ನಾಗೇಂದ್ರ ಅವರ ಆಪ್ತ ಸಹಾಯಕನನ್ನು ಕರ್ಕೊಂಡು ಬಂದು ಅಕೌಂಟ್ ನಂಬರ್ ಇರ್ಬೋದು, ಅದೇ ರೀತಿಯಾಗಿ IFSC ಕೋಡ್ ಇರ್ಬೋದು, ಅದನ್ನೆಲ್ಲ ಹೇಳಿ ಅದಾದ ಬಳಿಕ ಆ ಅಕೌಂಟ್ಗೆ ಎಷ್ಟೆಷ್ಟು ಟ್ರಾನ್ಸ್ಫರ್ ಆಗಿದೆ, ಯಾವಾಗ ಟ್ರಾನ್ಸ್ಫರ್ ಆಗಿದೆ, ಆ ಹಣಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳಿದ್ದಾವ ಅದೆಲ್ಲದನ್ನು ಕೂಡ
ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಇಡಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಒಟ್ಟಿನಲ್ಲಿ ಈ ಒಂದು ಮಹರ್ಷಿ ವಾಲ್ಮೀಕಿ ಹಗರಣ ಏನಿದೆ 187 ಕೋಟಿ ಹಗರಣ ಆಗಿದೆಯಲ್ಲ, ಅದಕ್ಕೆ ಸಂಬಂಧಿಸಿದಂತೆ 18 ಅಧಿಕಾರಿಗಳ ಹೆಸರು ಕೇಳಿಬರ್ತಾ ಇದೆಯಲ್ಲ, ಅವರೆಲ್ಲರ ಜನ್ಮ ಜಾಲಾಡೋದಕ್ಕೆ ಅಂತ ಈಗಾಗಲೇ ಇಡಿ ಅಧಿಕಾರಿಗಳು ಸಿದ್ಧತೆ ನಡೆಸ್ಕೊಂಡೇ ಬಂದಂತಿದೆ. ಹಾಗಾಗಿನೇ 90ಕ್ಕೂ ಹೆಚ್ಚು ಅಧಿಕಾರಿಗಳು ಈಗಾಗಲೇ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧೆಡೆ ಕೂಡ ದಾಳಿಯನ್ನು ನಡೆಸ್ತಾ ಇದ್ದಾರೆ. ಹಾಗಾಗಿನೇ ಈಗ ನಾಗೇಂದ್ರ ಅವರ ಆಪ್ತ ಸಹಾಯಕನನ್ನು ಕೂಡ ಕರ್ಕೊಂಡು ಬಂದು ಈ ICICI ಬ್ಯಾಂಕ್ನ ವ್ಯಾಪಾರ ವಹಿವಾಟಿನ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರಂತೆ. ಮತ್ತೊಂದು ಕಡೆ ಬಿ ನಾಗೇಂದ್ರ ಅವರ ನಿವಾಸ ಆಗಿರುವಂಥ ಬಳ್ಳಾರಿಯಲ್ಲೂ ಕೂಡ ದಾಳಿ ನಡೀತಾ ಇದೆ. ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲೂ ಕೂಡ ದಾಳಿ ನಡೆಸಿದ್ದಾರೆ. ಇತ್ತ ಶಾಸಕ ಬಸನಗೌಡ ದದ್ದಲ್ ಮನೆ, ಅದೇ ರೀತಿಯಾಗಿ ಕಚೇರಿ ಸೇರಿದಂತೆ ಎಲ್ಲ ಕಡೆ ಕೂಡ ದಾಳಿ ನಡೆಸಿದ್ದಾರೆ. ಒಟ್ಟು 18 ಕಡೆ ಏಕಾಏಕಿಯಾಗಿ ದಾಳಿ ನಡೆಸಿರುವಂಥದ್ದು. ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲೆಲ್ಲಿ ಯಾವ್ಯಾವ ಲಿಂಕ್ಸ್ ಇದ್ದಾವೆ, ಆ ಡಾಟ್ಸ್ಗಳು ಎಲ್ಲವನ್ನು ಕೂಡ ಕಲೆ ಹಾಕೋದ್ರ ಮೂಲಕ ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಚಿತ್ರಣವನ್ನು ಕಲೆ ಹಾಕಬೇಕು ಅನ್ನುವಂಥ ಕಾರಣಕ್ಕೆ ಈಗ ಇಡಿ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ದಾರೆ. ನಾಗೇಂದ್ರ ಈಗಾಗಲೇ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಬ್ಯಾಂಕ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಶೋಧ ಕಾರ್ಯ ಕೂಡ ನಡೀತಾ ಇದೆ. ಏನು ಮಾಹಿತಿಯನ್ನು ಕಲೆ ಹಾಕ್ತಾರೆ, ಈ ICICI ಬ್ಯಾಂಕ್ನಲ್ಲಿ ಏನು ವ್ಯವಹಾರ ನಡೆದಿದೆ, ಇಲ್ಲಿ ನಾಗೇಂದ್ರ ಅವರ ಅಕೌಂಟ್ ಮಾತ್ರ ಇದೆಯಾ ಅಥವಾ ಅವ್ರ ಮನೆಯವರೆಲ್ಲರೂ ಅಕೌಂಟ್ ಇದೆಯಾ, ಅದೇ ರೀತಿಯಾಗಿ ಬೇರೆ ಬೇರೆ ಅಕೌಂಟ್ಸನ್ನು ಇಲ್ಲಿ ಏನಾದರೂ ಓಪನ್ ಮಾಡಿದ್ರಾ, ಈಗಾಗಲೇ ಹೈದರಾಬಾದ್ವರೆಗೂ ಕೂಡ ಹಣ ವರ್ಗಾವಣೆ ಆಗಿದೆ ಅನ್ನುವಂಥ ಆರೋಪ ಇರೋದ್ರಿಂದ, ಅಂದರೆ ಹೈದರಾಬಾದ್ನಲ್ಲಿ ಇರುವಂಥ ಬೇರೆ ಬೇರೆ ಅಕೌಂಟ್ಸ್ಗೆ 94 ಕೋಟಿ 75 ಲಕ್ಷ ಹಣ ವರ್ಗಾವಣೆ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಇರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂತೆ ಇವರ ಅಕೌಂಟ್ಸ್ ಯಾವ್ಯಾವ ಬ್ಯಾಂಕ್ನಲ್ಲಿದ್ದಾವೋ ಅಲ್ಲೂ ಕೂಡ ಈ ವ್ಯಾಪಾರ ವಹಿವಾಟಿನ ಬಗ್ಗೆ ಮಾಹಿತಿ ಕಲೆ ಹಾಕೋದಕ್ಕೆ ಅಂತ ಇಡಿ ಅಧಿಕಾರಿಗಳು ಈಗಾಗಲೇ ಹೆಜ್ಜೆ ಇಟ್ಟಿದ್ದಾರೆ. ಅದರ ಮೊದಲ ಭಾಗವಾಗಿಯೇ ನಾಗೇಂದ್ರ ಅವರ ಆಪ್ತ ಸಹಾಯಕನನ್ನು ಕರ್ಕೊಂಡು ಹೋಗಿ ICICI ಬ್ಯಾಂಕ್ನಲ್ಲೂ ಕೂಡ ಈ ವ್ಯಾಪಾರ ವಹಿವಾಟಿನ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಇಲ್ಲಿ ಏನಾದರೂ ಡೀಟೇಲ್ಸ್ ಸಿಗುತ್ತಾ ಅನ್ನೋದನ್ನು ಕೂಡ ಸದ್ಯಕ್ಕೆ ಕಾದು ನೋಡಬೇಕಿದೆ. ಈಗಾಗಲೇ ಇಡಿ ಅಧಿಕಾರಿಗಳು ಈ ಒಂದು ಕೇಸ್ನಲ್ಲಿ ಎಂಟ್ರಿ ಆಗಿರೋದಕ್ಕೂ ಕೂಡ ಒಂದಷ್ಟು ಬಲವಾದ ಅಂಶಗಳಿದ್ದಾವೆ. ಈ ಕಾರಣ ಈಗಾಗಲೇ PMLA ಆ್ಯಕ್ಟ್ 2002 ಪ್ರಕಾರ ಇಡಿ ಅಧಿಕಾರಿಗಳು ಈ ಒಂದು ಪ್ರಕರಣಕ್ಕೆ ಎಂಟ್ರಿಯನ್ನು ಕೊಟ್ಟಿರುವಂಥದ್ದು. ಅಂದರೆ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ನ ಪ್ರಕಾರವಾಗಿ ಈಗ ಇಡಿ ಅಧಿಕಾರಿಗಳು ಈ ಕೇಸ್ನಲ್ಲಿ ತಮ್ಮ ಪಾಲ್ಗೊಳ್ಳುವಿಕೆಯನ್ನು ಕಂಡುಕೊಂಡಿದ್ದಾರೆ. ಕಾರಣ ಈಗಾಗಲೇ SIT ಮೇಲೆ ಅವರಿಗೆ ಒಂದಷ್ಟು ಅನುಮಾನಗಳು ಇರುವಂಥ ಕಾರಣಕ್ಕೆ ಇಡಿ ಅಧಿಕಾರಿಗಳು ಈ ಒಂದು ಕೇಸ್ನಲ್ಲಿ ಈಗ ಬಂದಿರುವಂಥದ್ದು. ಅಂದರೆ ಇಲ್ಲಿ ಮನಿ ಲಾಂಡ್ರಿಂಗ್ ಆಗಿದೆ, ಹಣ ವರ್ಗಾವಣೆ ಆಗಿದೆ, ಬ್ಲ್ಯಾಕ್ ಮನಿಯನ್ನು ವೈಟ್ ಮನಿ ಮಾಡಿದ್ದಾರೆ ಅನ್ನುವಂಥ ಒಂದಷ್ಟು ಆರೋಪಗಳು ಕಂಡು ಬಂದಿರೋದ್ರಿಂದ ಇಡಿ ಅಧಿಕಾರಿಗಳು ಈ ಕೇಸ್ನಲ್ಲಿ ಈಗ ಎಂಟ್ರಿ ಕೊಟ್ಟಿರುವಂಥದ್ದು. ಹಾಗಾಗಿನೇ ಮಾಜಿ ಸಚಿವ ಬಿ ನಾಗೇಂದ್ರ, ಅದೇ ರೀತಿಯಾಗಿ ಬಸನಗೌಡ ದದ್ದಲ್ ಸೇರಿದಂತೆ 18ಕ್ಕೂ ಹೆಚ್ಚು ಅಧಿಕಾರಿಗಳ ಮನೆ, ಕಚೇರಿ, ಅದೇ ರೀತಿಯಾಗಿ ಅವ್ರಿಗೆ ಸೇರಿದಂಥ ಒಂದಷ್ಟು ಜಾಗಗಳನ್ನು ಜಾಲಾಡ್ತಾ ಇದ್ದಾರೆ. ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಶಾಮೀಲಾಗಿದ್ದಾರೆ, ನೇರವಾಗಿ ಯಾರು ಶಾಮೀಲಾಗಿದ್ದಾರೆ ಅಥವಾ ಪರೋಕ್ಷವಾಗಿ ಯಾರು ಶಾಮೀಲಾಗಿದ್ದಾರೆ, ಅಕೌಂಟ್ಸ್ ಓಪನ್ ಮಾಡಿದ್ಯಾರು, ಮಾಡೋದಕ್ಕೆ ಕುಮ್ಮಕ್ಕು ಕೊಟ್ಟಿದ್ದಾರೆ, ಇದೆಲ್ಲದರ ಬಗ್ಗೆ ಕೂಡ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಈ ಬಗ್ಗೆ ಲೈವ್ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ಈಗಾಗಲೇ ಈ ಒಂದು ಮಹರ್ಷಿ ವಾಲ್ಮೀಕಿ ನಿಗಮ ಹಗರಣಕ್ಕೆ ಸಂಬಂಧಪಟ್ಟಂತೆ 18ಕ್ಕೂ ಹೆಚ್ಚು ಅಧಿಕಾರಿಗಳ ಹೆಸರು ಕೇಳಿ ಬರ್ತಾ ಇದೆ. ಹಾಗಾಗಿನೇ ಬೆಳಗ್ಗೆನೆ ಇಡಿ ಅಧಿಕಾರಿಗಳು ರಾಜ್ಯದ ವಿವಿಧೆಡೆ ಒಟ್ಟು 18 ಕಡೆ ಕೂಡ ಅಧಿಕಾರಿಗಳು ದಾಳಿಯನ್ನು ನಡೆಸ್ತಾ ಇರುವಂಥದ್ದು. ಅದರ ಭಾಗವಾಗಿ ಈಗ ನಾಗೇಂದ್ರ ಅವರ ಆಪ್ತನನ್ನು ಕರ್ಕೊಂಡು ಹೋಗಿ ICICI ಬ್ಯಾಂಕ್ನ ವ್ಯಾಪಾರ ವಹಿವಾಟಿನ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಇನ್ನು ಎಲ್ಲೆಲ್ಲಿ ದಾಳಿ ನಡೀತಾ ಇದೆ, ಏನಾದರೂ ಡಾಕ್ಯುಮೆಂಟ್ಸ್ ಸಿಕ್ಕಿದೆಯಾ, ಏನೆಲ್ಲ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಅಂತ?
ಖಂಡಿತ ಸೌಖ್ಯ. ಏನು ವಾಲ್ಮೀಕಿ ನಿಗಮದಲ್ಲಿ ಏನು ಅಕ್ರಮ ಹಣ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಇಡಿ ಅಧಿಕಾರಿಗಳು ಇವತ್ತೇ ಬೆಳಗಿನಿಂದಲೂ ಕೂಡ ಅಂದರೆ ನಾಗೇಂದ್ರ ಅವರಿಗೆ ಸಂಬಂಧಪಟ್ಟಂತ ಹಲವು ಭಾಗಗಳಲ್ಲಿ ಈಗ ದಾಳಿಯನ್ನು ಮಾಡಿರುವಂಥದ್ದು. ಜೊತೆಗೆ ಈಗಾಗಲೇ ಅಂದರೆ ಪ್ರಮುಖವಾಗಿ 80 ಅಧಿಕಾರಿಗಳಿಂದ ರಾಜ್ಯದಾದ್ಯಂತವೂ ಕೂಡ ಏಕಕಾಲಕ್ಕೆ ದಾಳಿಯನ್ನು ಮಾಡಿ ಸಾಕಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇರುವಂಥದ್ದು. ಅದರಲ್ಲೂ ನಾಗೇಂದ್ರ ಅವರ ಡಾಲರ್ಸ್ ಕಾಲೋನಿಯ ನಿವಾಸದಲ್ಲೂ ಕೂಡ ಬೆಳಿಗ್ಗೆ 7 ಗಂಟೆಯಿಂದಲೇ ಅಧಿಕಾರಿಗಳು ಅಂದರೆ ನಾಗೇಂದ್ರ ಅವರ ಸಮ್ಮುಖದಲ್ಲಿಯೇ ಸಾಕಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇರುವಂಥದ್ದು. ಈಗಾಗಲೇ ಅಂದರೆ ನಾಗೇಂದ್ರ ಅವರು ಕೂಡ ಉಪಸ್ಥಿತಿ ಅಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರಿಗೂ ಕೂಡ ಸಾಕಷ್ಟು ವಿಚಾರಣೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಅಂದರೆ ಅಕ್ರಮ ಹಣ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಅಂದರೆ ಹೇಗೆ ಆಯಿತು, ಇದು ನಿಮ್ಮ ಗಮನಕ್ಕೆ ಬಂದಿತ್ತ, ಜೊತೆಗೆ ಇದು ಅಕ್ರಮ ಹಣ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಪ್ರಶ್ನಾವಳಿಗಳಿದಾವೆ ಇದೆಲ್ಲವನ್ನು ಕೂಡ ಕೇಳಿ ಅಂದರೆ ನಾಗೇಂದ್ರ ಅವರಿಂದ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇರುವಂಥದ್ದು. ಜೊತೆಗೆ ಸಂಬಂಧಪಟ್ಟಂತ ಬ್ಯಾಂಕ್ಗಳಿಂದಲೂ ಕೂಡ ಮಾಹಿತಿಯನ್ನು ತರಿಸಿಕೊಂಡು ಇಡಿ ಅಧಿಕಾರಿಗಳು ನಾಗೇಂದ್ರ ಅವರಿಗೆ ಪ್ರಶ್ನೆಗಳನ್ನು ಮಾಡ್ತಾ ಇರುವಂಥದ್ದು. ಅಕ್ರಮ ಹಣ ವರ್ಗಾವಣೆ ಆದಂಥ ಸಂದರ್ಭದಲ್ಲಿ ತಮಗೆ ಮಾಹಿತಿ ಇತ್ತ ಅಥವಾ ಅದನ್ನು ಯಾವ ಕಾರಣಕ್ಕಾಗಿ ಬ್ಯಾಂಕಿಂದ ಬ್ಯಾಂಕ್ಗೆ ವರ್ಗಾವಣೆ ಮಾಡಲಾಯಿತು, ಜೊತೆಗೆ ಅದನ್ನು ಅಂದರೆ ಯಾರ್ಯಾರ ಖಾತೆಗಳಿಗೆ ಹಣವನ್ನು ವರ್ಗಾವಣೆ ಮಾಡಲಾಗಿದೆ ಅನ್ನುವಂಥದ್ದೆಲ್ಲವನ್ನು ಕೂಡ ಇಡಿ ಅಧಿಕಾರಿಗಳು ಅಂದರೆ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಈಗಾಗಲೇ 5 ರಿಂದ 6 ಗಂಟೆಗಳ ಕಾಲ ನಾಗೇಂದ್ರ ಅವರ ನಿವಾಸದಲ್ಲಿ ಸತತವಾಗಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ನಾಗೇಂದ್ರ ಅವರ ಬಳಿಯೂ ಕೂಡ ನಾಗೇಂದ್ರ ಅವರನ್ನು ಕೂಡ ಸಾಕಷ್ಟು ವಿಚಾರಣೆಗೆ ಒಳಪಡಿಸಿರುವಂಥದ್ದು. ಈಗಾಗಲೇ ಅಂದರೆ ನಾಗೇಂದ್ರ ಅವರ ಆಪ್ತನಾಗಿರುವಂಥ ಹರೀಶ್ ಅವರನ್ನು ಕೂಡ ಅಂದರೆ ಇಡಿ ಅಧಿಕಾರಿಗಳು ಬ್ಯಾಂಕ್ಗೆ ಕರೆದುಕೊಂಡೋಗಿ ಅಲ್ಲಿಯೂ ಕೂಡ ಅಂದರೆ ಬ್ಯಾಂಕ್ನ ವಿವರಗಳನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಯೂ ಕೂಡ ಲಭ್ಯವಾಗಿರುವಂಥದ್ದು. ಅಂದರೆ ಬೆಳಿಗ್ಗೆಯಿಂದಲೂ ಕೂಡ ಇಡಿ ಅಧಿಕಾರಿಗಳು ನಾಗೇಂದ್ರ ಅವರಿಗೆ ಸಂಬಂಧಪಟ್ಟಂತ ಹಲವು ಭಾಗಗಳಲ್ಲಿ ದಾಳಿಯನ್ನು ಮಾಡಿದ್ರು. ಶಾಸಕರ ಭವನದಲ್ಲೂ ಕೂಡ ದಾಳಿಯನ್ನು ಮಾಡಿ ಅಲ್ಲೂ ಒಂದಿಷ್ಟು ಮಾಹಿತಿಗಳನ್ನು ಕೂಡ ಕಲೆ ಹಾಕಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ನಾಗೇಂದ್ರ ಅವರ ನಿವಾಸದಲ್ಲಿ ಸಾಕಷ್ಟು ಡಾಕ್ಯುಮೆಂಟ್ಸ್ಗಳನ್ನು ಕಲೆ ಹಾಕಿ ಅದಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರ ಅವರ ಬಳಿ ಸಾಕಷ್ಟು ಸ್ಪಷ್ಟೀಕರಣವನ್ನು ಕೂಡ ಕೇಳ್ತಾ ಇರುವಂಥದ್ದು, ವಿಚಾರಣೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಇನ್ನೇನು ನಾಗೇಂದ್ರ ಅವರ ವಿಚಾರಣೆಯ ನಂತರದಲ್ಲಿ ಸಿಕ್ಕಂತ ಅಂಕಿಅಂಶಗಳಿರ್ಬೋದು, ಅವರ ಡಾಕ್ಯುಮೆಂಟ್ಸ್ಗಳಿಗೆ ಸಂಬಂಧಪಟ್ಟಂತೆ ಅಂದರೆ ಈಗಾಗಲೇ ಇಡಿ ಹಿಂದೆ ಕಲೆ ಹಾಕಿರುವಂಥ ಮಾಹಿತಿ ಆಧಾರದ ಮೇಲೆ ನಾಗೇಂದ್ರ ಅವರಿಗೆ ಪ್ರಶ್ನೆಗಳನ್ನು ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಏನಾದರೂ ತಪ್ಪುಗಳು ಕಂಡು ಬಂದ ಸಂದರ್ಭದಲ್ಲಿ ನಾಗೇಂದ್ರ ಅವರನ್ನ ವಶಕ್ಕೆ ಪಡೆದುಕೊಳ್ಳುವಂಥ ಸಾಧ್ಯತೆಗಳು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಇರುವಂಥದ್ದು. ಸೌಖ್ಯ. ಥ್ಯಾಂಕ್ ಯು ಕಾರ್ತಿಕ್ ಡೀಟೇಲ್ಸ್ಗೆ.